ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋ ಸರ್ಪಿಸೋ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ರಾಷ್ಟ್ರ ಪ್ರೇಮಿಗಳಿಗೆ ಒಂದು ಶುಭ ಸುದ್ದಿ, ಕಾಂಗ್ರೆಸ್ಸಿಗೆ ದೇಶದ್ರೋಹಿಗಳಿಗೆ ಒಂದು ಕಹಿ ಸುದ್ದಿ ಇದೆ. ವೀಕ್ಷಕರೇ, ನೀವು ಇತ್ತೀಚೆಗೆ ಸೂಕ್ಷ್ಮವಾಗಿ ಗಮನಿಸಿರ್ತೀರಿ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇತ್ತೀಚೆಗೆ ಒಂದಲ್ಲ ಒಂದು ಸೋಲು, ಒಂದಲ್ಲ ಒಂದು ಹಿನ್ನಡೆ, ಒಂದಲ್ಲ ಒಂದು ಅವಮಾನ ಆಗ್ತಾನೆ ಇದೆ. ನಾನು ಸಿಎಂ ಗಾದಿ ಮೇಲೆ ಕೂರಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಅಧಿಕಾರ ಸಿಗದೆ ಸೋಲಾಗ್ತಾ ಇದೆ. ಈ ಕಡೆ ಸಿದ್ದರಾಮಯ್ಯನವರು ಸ್ವತಂತ್ರವಾಗಿ ಆಡಳಿತವನ್ನ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಮೂಗು ತೋರಿಸಿ ಅವರನ್ನ ಕೂಡ ಸೋಲಿಸ್ತಾ ಇದೆ. ಒಂದು ಕಡೆ ಬೆಂಗಳೂರಿನ ರಸ್ತೆ ಗುಂಡಿಗಳು, ಇನ್ನೊಂದು ಕಡೆ ಕರ್ನಾಟಕಕ್ಕೆ ಬರೋದಕ್ಕೆ ಹಿಂದೇಟನ್ನ ಹಾಕ್ತಾ ಇರುವಂತಹ ಮಲ್ಟಿ ನ್ಯಾಷನಲ್ ಕಂಪನಿಗಳು, ಇವೆಲ್ಲವೂ ಸೇರಿ ರಾಜ್ಯ ಸರ್ಕಾರವನ್ನ ಮತ್ತೆ ಮತ್ತೆ ಸೋಲಿಸ್ತಾ ಇದೆ. ಇದರ ಮಧ್ಯ ಕಬ್ಬು ಬೆಳೆಗಾರರು ಕೂಡ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡಿ ಸರ್ಕಾರವನ್ನ ಪರಾಜಯಗೊಳಿಸಿದೆ. ಕೇಂದ್ರದತ್ತ ಬೆರಳನ್ನ ತೋರಿಸಿ ಪರಾರಿ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟಂತಹ ಸಿದ್ದರಾಮಯ್ಯನವರಿಗೆ ರೈತರು ಸರಿಯಾದ ಪಾಠವನ್ನ ಕಲಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲಿ ಯಾವ ಪ್ರಿಯಾಂಕ್ ಖರ್ಗೆ, ಯಾವ ಸಿದ್ದರಾಮಯ್ಯನವರು RSS ಅನ್ನ ಬ್ಯಾನ್ ಮಾಡೋದಕ್ಕೆ ಹೋಗಿ ಈಗ ಅದರಲ್ಲೂ ಕೂಡ ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. ಇದಕ್ಕೆ ಚಿತ್ತಾಪುರ ಪಥಸಂಚಲನಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ನೀಡಿದಂತಹ ಆದೇಶ ಸಾಕ್ಷಿಯಾಗಿ ನಿಂತಿದೆ. ಆ ಮೂಲಕ ನ್ಯಾಯಾಲಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ, ಕಾಂಗ್ರೆಸ್ ಸರ್ಕಾರಕ್ಕೆ ಅವಮಾನ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರೇ, ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಯುವಂಥದ್ದು ಈಗ ಬಹುತೇಕ ಖಾತ್ರಿ ಆಗಿದೆ. ಹಾಗೆ ನೋಡಿದ್ರೆ ನವೆಂಬರ್ 2ನೇ ತಾರೀಕಿಗೆ ದೇಶ ಭಕ್ತರ ಪಥಸಂಚಲನ ನಡಿಬೇಕಿತ್ತು. ಆದ್ರೆ ಸಚಿವ ಸ್ಥಾನದ ಕೆಲಸವನ್ನ ಬಿಟ್ಟು ಬೇರೆ ಎಲ್ಲದಕ್ಕೂ ನಂದೆಲ್ಲಿಡ್ಲಿ ಅಂತ ಬರುವಂತಹ ಪ್ರಿಯಾಂಕ ಖರ್ಗೆ ಅವರು ಒಂದು ದೊಡ್ಡ ಸಂಚಲನ ರೂಪಿಸ್ತಾರೆ. ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ RSS ಪಥಸಂಚಲನ ನಡಿಬಾರದು, ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಕೂಗಬಾರದು, ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳು ನನ್ನ ಕ್ಷೇತ್ರದಲ್ಲಿ ಕೇಳಬಾರದು ಅಂತ ಪಾಪ ನೆಲಕ್ಕೆ ಬಿದ್ದು ಒದಾಡಿದ್ರು. ಯಾರ್ಯಾರನ್ನೆಲ್ಲ ತಂದು ಎತ್ತಿ ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ನ್ಯಾಯಾಲಯವೇ ಚಿತ್ತಾಪುರದಲ್ಲಿ RSS ಸೇರಿ ಎಲ್ಲಾ ಸಂಘಟನೆಗಳು ಕೂಡ ಪ್ರತ್ಯೇಕವಾಗಿ, ಅಂದ್ರೆ ಬೇರೆ ಬೇರೆ ದಿವಸ ಪಥಸಂಚಲನವನ್ನ ಮಾಡಬೇಕು. ಕಲಬುರಗಿಯ ಜಿಲ್ಲಾಡಳಿತ ಒಂದೊಂದು ಸಂಘಟನೆಗಳಿಗೂ ಕೂಡ ಒಂದೊಂದು ದಿನಾಂಕವನ್ನ ನಿಗದಿ ಮಾಡಬೇಕು. ಇಲ್ಲ ಅಂತ ಅಂದರೆ ನ್ಯಾಯಾಲಯವೇ ಪಥಸಂಚಲನಕ್ಕೆ ಡೇಟ್ ಅನ್ನ ಫಿಕ್ಸ್ ಮಾಡುತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಅಲ್ಲಿಗೆ ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಯುವಂಥದ್ದು ಫಿಕ್ಸ್ ಆಗಿದೆ. ಸಂಘ ಪರಿವಾರವನ್ನ ಬ್ಯಾನ್ ಮಾಡ್ತೀನಿ ಅಂತ ಹಾರಾಡಿದ್ದಂತಹ ಪ್ರಿಯಾಂಕ್ ಖರ್ಗೆ ಈಗೇನ್ ಮಾಡ್ತಾರೆ? ಮೈ ಪರಚಿಕೊಳ್ತಾರಷ್ಟೇ, ಇನ್ನೇನ್ ಮಾಡೋದಕ್ಕಾಗತ್ತೆ? ಹೌದು ಅಲ್ವೋ? RSS ಅನ್ನ ವಿರೋಧ ಮಾಡಿ ಕಲಬುರಗಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದ ಮಟ್ಟದಲ್ಲೇ ತಲೆ ಎತ್ಕೊಂಡು ತಿರುಗಾಡದಂತಹ ಪರಿಸ್ಥಿತಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ನಿರ್ಮಾಣ ಆಗಿದೆ. ವೀಕ್ಷಕರ, ಕಳೆದ 100 ವರ್ಷಗಳಿಂದ ಕೂಡ RSS ಸ್ವಯಂ ಸೇವಕರು, RSS ಮುಖಂಡರು ದೇಶಾದ್ಯಂತ ಪಥಸಂಚಲನವನ್ನು ನಡೆಸಿದ್ದಾರೆ. ದೇಶ ಭಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಭಾರತ ಮಾತಿನ ಸ್ಮರಿಸ್ತಾ ಸ್ವಯಂ ಸೇವಕರು ಪಥಸಂಚಲನವನ್ನು ನಡೆಸಿದ್ದಾರೆ, ಬೈಠಕನ್ನು ನಡೆಸಿದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ RSS ಅನ್ನ ನಿಷೇಧಿಸಬೇಕು, ಅವರ ಪಥಸಂಚಲನಕ್ಕೆ ನಾನು ಅಡ್ಡಿಯನ್ನ ಒಡ್ಡಬೇಕು ಅಂತ ಪಾಪ ತಿರುಕನ ಕನಸನ್ನ ಕಂಡ್ರು. ಆದ್ರೆ ಕೊನೆಗೆ ಇವತ್ತು ದ್ವೇಷದ ಎದುರು ದೇಶ ಭಕ್ತಿ ಗೆದ್ದಿದೆ. ನಿಮಗಳ ಕುತಂತ್ರದ ಎದುರು ಸಂಘ ಪರಿವಾರ ಗೆದ್ದಿದೆ. RSS ಇಟ್ಕೊಂಡು ಹಿಂದೂಗಳನ್ನೇ ಒಡಿಬೇಕು, ದಲಿತರನ್ನ ಎತ್ತಿ ಕಟ್ಟಬೇಕನ್ನುವಂಥ ನಿಮ್ಮ ನೀಚ ರಾಜಕೀಯದ ಎದುರು ಭಾರತ ಮಾತೆಯ ಪುತ್ರರ ಛಲ, ಅಸತ್ವ ಗೆಲುವನ್ನ ಸಾಧಿಸಿದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ತಲೆ ಎತ್ತಿ ಓಡಾಡದಂಥ ಪರಿಸ್ಥಿತಿ ಪಾಪ ನಿರ್ಮಾಣ ಆಗಿದೆ. ನ್ಯಾಯಾಲಯವೇ ಸಂಘಟನೆ ಪರವಾಗಿ ನಿಂತಿದ್ಯಂತೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಯಾವೂರ ದೊಣ್ಣೆ ನಾಯಕ ಅಂತ ನಾನಲ್ಲ, ಇಡೀ ರಾಜ್ಯದ ಜನರೇ ಇವತ್ತು ಮಾತಾಡ್ಕೊಳ್ತಾ ಇದ್ದಾರೆ. ವೀಕ್ಷಕರೇ, RSS ವಿಚಾರ, RSS ಯೋಜನೆ ಬಹಳ ಸಿಂಪಲ್ ಆಗಿತ್ತು. ನವೆಂಬರ್ 2ನೇ ತಾರೀಕಿಗೆ
RSS ಶತಾಬ್ದಿ ಸಂಭ್ರಮದ ಹಿನ್ನೆಲೆಯಲ್ಲಿ ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ನಡೆಸಬೇಕು. ಆದರೆ ದೇಶಭಕ್ತರನ್ನ ಕಂಡ್ರೆ ಮೈಯೆಲ್ಲ ಉರ್ಕೊಳ್ಳುವಂತಹ ಪ್ರಿಯಾಂಕ ಖರ್ಗೆ ಅವರು ಇಲ್ಲದೆ ಇರುವಂತಹ ಸಮಸ್ಯೆನ ತರ್ತಾರೆ, ಗೊಂದಲವನ್ನ ಸೃಷ್ಟಿ ಮಾಡ್ತಾರೆ, ಹೊಸ ರೂಲ್ಸ್ ಗಳನ್ನ ಅಪ್ಲೈ ಮಾಡ್ತಾರೆ, ಕಿರುಚಾಡ್ತಾರೆ, ಕೂಗಾಡ್ತಾರೆ, ಬಿದ್ದು ಒದ್ದಾಡ್ತಾರೆ, ದಾಖಲೆಯನ್ನ ಕೇಳಿ ರಾದ್ಧಾಂತವನ್ನ ಮಾಡ್ತಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಸಾಲದಕ್ಕೆ ಬೇಕಂತಾನೆ RSS ವಿರುದ್ಧ ದಲಿತ ಸಂಘಟನೆಗಳನ್ನು ಎತ್ತಿ ಕಟ್ಟುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಮೊದಲಿಗೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡ್ಲಿಲ್ಲ, ಆದ್ರೆ ಕೋರ್ಟ್ ಉಗಿದು ಉಪ್ಪಿನಕಾಯಿ ಹಾಕಿದ ನಂತರ ಅನುಮತಿ ಸಿಗುತ್ತೆ. ಆದ್ರೆ ನವೆಂಬರ್ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ದಂಗೆಯನ್ನ ಎಬ್ಬಿಸಲೇಬೇಕು ಅಂತ ಒಂದಷ್ಟು ಸಂಘಟನೆಗಳನ್ನ ಪ್ರಿಯಾಂಕ ಖರ್ಗೆ ಅವರು ಎತ್ತಿ ಕಟ್ಟುತ್ತಾರೆ. ಅವತ್ತಿನ ದಿನಾನೇ ಬೇರೆ ಸಂಘಟನೆಗಳು ಕೂಡ ಪಥಸಂಚಲನವನ್ನ ಮಾಡೋದಕ್ಕೆ ಕುತಂತ್ರವನ್ನ ರೂಪಿಸ್ತಾರೆ. ಆದ್ರೆ ಶಾಂತಿಪ್ರಿಯ RSS ನ್ಯಾಯಾಲಯದ ಮೆಟ್ಟಿಲನ್ನ ಏರುತ್ತೆ. ಎಲ್ಲರಿಗೂ ಪಥಸಂಚಲನವನ್ನ ಮಾಡುವಂತ ಹಕ್ಕಿದೆ. ಪ್ರತಿ ಸಂಘಟನೆಗಳು ಕೂಡ ಒಂದೊಂದು ದಿನ ಪಥಸಂಚಲನವನ್ನ ಮಾಡ್ಲಿ ಅಂತ RSS ಪರ ವಕೀಲರು ನ್ಯಾಯಾಲಯದಲ್ಲಿ ವಾದವನ್ನ ಮಂಡಿಸ್ತಾರೆ. ಇದೇ ಸರಿಯಾದ ನ್ಯಾಯ ಅಂತ ಇವತ್ತು ನ್ಯಾಯಾಲಯ ತೀರ್ಮಾನವನ್ನ ಮಾಡಿದೆ. ಸೊ ಒಂದೊಂದು ಸಂಘಟನೆಗಳು ಒಂದೊಂದು ದಿನ ಪಥಸಂಚಲನವನ್ನ ನಡೆಸಲಿ ಅನ್ನುವಂಥ ತೀರ್ಪನ್ನ ಕೊಟ್ಟಿದೆ. ಅಲ್ಲಿಗೆ RSSನ ಶಾಂತಿಪ್ರಿಯ ಮನಸ್ಥಿತಿ, RSSನ ಸೌಹಾರ್ದ ಮನೋಭಾವ, RSSನ ವಿಶಾಲ ದೃಷ್ಟಿಕೋನ ಗೆಲುವನ್ನ ಸಾಧಿಸಿದೆ. ದೇಶ ಪ್ರೇಮ ಗೆದ್ದಿದೆ. ಪ್ರಿಯಾಂಕ ಖರ್ಗೆ ಅವರ ದ್ವೇಷ ಪ್ರೇಮ ಮಣ್ಣು ಪಾಲಾಗಿದೆ ಅಷ್ಟೇ. ವೀಕ್ಷಕರೇ, ಇದಿಷ್ಟೇ ಅಲ್ಲ, ಯಾದಗಿರಿ ಜಿಲ್ಲೆ ಕೆಂಭಾವಿಯಲ್ಲೂ ಕೂಡ RSS ಪಥಸಂಚಲನಕ್ಕೆ ಅಡ್ಡಿಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ಎಲ್ಲಾ ಕುತಂತ್ರವನ್ನ ಮಾಡ್ತು. ಅಲ್ಲೂ ಕೂಡ ಅನುಮತಿಯನ್ನು ಕೊಡಬಾರ್ದು ಅಂತ ಎಲ್ಲಾ ಷಡ್ಯಂತರವನ್ನು ನಡೆಸ್ತು. ಅದು ಸಂಘ ಪರಿವಾರ ಹಿಂದೂಗಳೇ ಆಗಿರುವಂತಹ ದಲಿತ ಮುಖಂಡರ ಜೊತೆಗೆ ಸಭೆಯನ್ನು ನಡೆಸ್ತಾರೆ, ಅವರ ಜೊತೆಗೆ ಶಾಂತಿ ಮಾತುಕತೆಯನ್ನು ನಡೆಸ್ತಾರೆ. ಕಾಂಗ್ರೆಸ್ಸಿನ ಕುತಂತ್ರಕ್ಕಿಂತ ಸಂಘಟನೆಯ ಪಥಸಂಚಲನ ನಡೀಲಿ ಅಂತ ದಲಿತ ಮುಖಂಡರು ಸುಮ್ಮನಾಗ್ತಾರೆ. ಸೊ ಕೆಂಭಾವಿಯಲ್ಲಿ ಅದ್ಧೂರಿಯಾಗಿ RSS ಪಥಸಂಚಲನ ನಡೆಯುತ್ತೆ. ಕೆಂಭಾವಿ ಪಟ್ಟಣದಲ್ಲಿ ನವೆಂಬರ್ 4ನೇ ತಾರೀಕಿಗೆ ದೇಶಭಕ್ತಿಯ ಘೋಷಣೆಗಳು ಮೊಳಗಿದ್ವು. ಸುಮಾರು 900ಕ್ಕೂ ಹೆಚ್ಚು ಗಣವೇಷಧಾರಿಗಳು ಪಥಸಂಚಲನದಲ್ಲಿ ಪಾಲ್ಗೊಳ್ಳುತ್ತಾರೆ. ಪಥಸಂಚಲನದ ಹಿಂದೆ ಸುಮಾರು 3000ಕ್ಕೂ ಅಧಿಕ ಸಾರ್ವಜನಿಕರು ಭಾಗಿಯಾಗ್ತಾರೆ. ಆ ಮೂಲಕ ತಮ್ಮ ದೇಶಭಕ್ತಿಯನ್ನು ಮೆರೀತಾರೆ. ಭಾರತ ಮಾತೆ, ಸಂಘ ಪರಿವಾರದ ಮುಖಂಡರ ಭಾವಚಿತ್ರಗಳ ಮೆರವಣಿಗೆ, ಜೈಕಾರ ಎಲ್ಲ ಮೊಳಗತ್ತೆ. ಪಥಸಂಚಲನ ನಡೆಯುವ ಪ್ರತಿ ಒಂದು ರಸ್ತೆಗಳನ್ನ ತಳಿರು ತೋರಣ, ರಂಗೋಲಿ, ಕೇಸರಿ ಧ್ವಜಗಳಿಂದ ಅಲಂಕಾರಗೊಳಿಸಲಾಗಿತ್ತು. ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳು ಕೂಡ ಅಲ್ಲಿ ಇದ್ದವು. ವಿಶೇಷವಾಗಿ ಚಿಕ್ಕ ಪುಟ್ಟ ಮಕ್ಕಳು ಕೂಡ RSS ಪಥಸಂಚಲನದಲ್ಲಿ ಭಾಗವಹಿಸಿ ಪ್ರಿಯಾಂಕ ಖರ್ಗೆ ಅವರೇ ನಾಚೋ ತರ ಉತ್ಸಾಹವನ್ನ ತೋರ್ತಾರೆ. ಗಣವೇಷಧಾರಿಗಳಿಗೆ ಮಹಿಳೆಯರು ಹೂಮಳೆಗೈದು ದೇಶಭಕ್ತರ ಉತ್ಸಾಹವನ್ನ ಇನ್ನಷ್ಟು ಹೆಚ್ಚಿಸ್ತಾರೆ. ಹಾಗೆ ನೋಡಿದ್ರೆ ಶಹಾಪುರ ಕಾಂಗ್ರೆಸ್ ಶಾಸಕ ಶರಣಬಸಪ್ಪ ದರ್ಶನಾಪುರ ಅವರು ಪರೋಕ್ಷವಾಗಿ RSS ಪಥಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅಂತ ಹೇಳಿದ್ರು ತಪ್ಪಾಗಲ್ಲ. ಒಳ್ಳೆ ಉದ್ದೇಶಕ್ಕೆ ಪಥಸಂಚಲನವನ್ನ ಮಾಡೋದನ್ನ ಸಂಘರ್ಷಕ್ಕೆ ಒಯ್ಯೋದು ಸರಿಯಾಗಲ್ಲ. ಸೊ RSS ನಿಷೇಧ ಅಂತ ಹೇಳಿರುವಂತದ್ದು AICC ಅಧ್ಯಕ್ಷರ ವೈಯಕ್ತಿಕ ಹೇಳಿಕೆ. ನೋಂದಣಿಯಾಗದಂತಹ ಸಂಘವನ್ನ ನಿಷೇಧ ಮಾಡೋದು ಹೇಗೆ? ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತಹ ವಿಚಾರ ಅಂತ ಹೇಳೋ ಮೂಲಕ ಪ್ರಿಯಾಂಕ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪರೋಕ್ಷವಾಗಿ ಅವರು ಟಾಂಗ್ ಅನ್ನ ಬೇರೆ ಕೊಟ್ರು. ಇಲ್ಲೂ ಕೂಡ ಪ್ರಿಯಾಂಕ ಖರ್ಗೆ ಅವರಿಗೆ ಭಾರೀ ಸೋಲಾಗತ್ತೆ. ಹಾಗೆ ಸಂಘದ ಶಕ್ತಿ ಏನನ್ನುವಂಥದ್ದು ಜಗಜ್ಜಾಹೀರಾಗತ್ತೆ. ವೀಕ್ಷಕರ, ನೀವೇ ಹೇಳಿ, 100 ವರ್ಷಗಳಿಂದ ಸಂಘ ಪರಿವಾರ ಪಥಸಂಚಲನವನ್ನ ಮಾಡ್ಕೊಂಡು ಬಂದಿದೆ. ಆ ಮೂಲಕ ಪ್ರತಿ ಭಾಗದಲ್ಲೂ ಕೂಡ ಜನರಲ್ಲಿ ದೇಶಭಕ್ತಿಯನ್ನ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನ ಜನರಿಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ಕೊಂಡು ಬಂದಿದೆ. ಇದರಿಂದಾಗಿ ದಲಿತರು, ಮುಸಲ್ಮಾನರು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ.
RSS ಏನು ಅಂತ ಅರ್ಥ ಮಾಡಿಕೊಂಡು RSS ಅನ್ನು ಸೇರ್ತಾ ಇದ್ದಾರೆ, ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಆ ಮೂಲಕ ದೇಶಭಕ್ತಿಯನ್ನ ಮೆರಿತಾ ಇದ್ದಾರೆ. ಸಮಾಜದ ಪ್ರತಿಯೊಂದು ಜಾತಿ ಧರ್ಮದವರು ಕೂಡ RSSನ ಜೊತೆಯಾಗಿ ಇರೋದಕ್ಕೇನೆ ಸಂಘ ಪರಿವಾರ ಇವತ್ತು ಬೃಹತ್ ಸಂಘಟನೆಯಾಗಿ ಬೆಳೆದು ನಿಂತಿರುವಂಥದ್ದು. ದೇಶದ ಯಾವುದೇ ಭಾಗದಲ್ಲಿ ಏನೇ ದುರಂತ ಸಂಭವಿಸಲಿ ಅಲ್ಲಿ ಮೊದಲಿಗೆ ಆಗಮಿಸುವಂಥದ್ದೇ RSS ಸ್ವಯಂ ಸೇವಕರು. ಜನರ ರಕ್ಷಣೆಗೆ ನಿಲ್ತಾರೆ. ದೇಶದ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಹಿರಿಮೆಯನ್ನ ಸಂಘ ಪರಿವಾರ RSSನ ಮುಖಂಡರು ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ವಾಜಪೇಯಿ ಅವರಿಂದ ಹಿಡಿದು ಮೋದಿಜಿಯವರವರೆಗೆ ಧೀಮಂತ ನಾಯಕರನ್ನ ಇವತ್ತು ಸಂಘ ಪರಿವಾರ ದೇಶಕ್ಕೆ ನೀಡಿದೆ. ನಾವು ಅವರ ಆಡಳಿತವನ್ನ ನೋಡಿದ್ದೀವಿ. ಆದರೆ ದೇಶದ ಮೂಲೆ ಮೂಲೆಯಿಂದ ಕೂಡ ಜನರಿಂದ ತಿರಸ್ಕಾರಗೊಂಡಿರುವಂತಹ ಕಾಂಗ್ರೆಸ್ಸಿಗೆ ದೇಶದ ಸಂಸ್ಕೃತಿ ದೇಶದ ಸಂಪ್ರದಾಯ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಕಿಂಚಿತ್ತು ಕೂಡ ಗೌರವ ಇಲ್ಲ. ಹಾಗಾಗಿ ಅವರಿಗೆ RSS ಕಂಡ್ರೆ ಆಗಲ್ಲ, RSS ಕಂಡ್ರೆ ಉರಿ. ಅವರಿಗೆ ಏನಿದ್ರು ಸೋನಿಯಾ ಗಾಂಧಿ ಮೇಡಮ್, ರಾಹುಲ್ ಗಾಂಧಿ ಸರ್ ಇವರನ್ನ ಮೆಚ್ಚಿಸೋದು ಮಾತ್ರ ಇವರ ಕೆಲಸ. ಅದರಲ್ಲೂ ಯಾವಾಗಲೂ ಟಿವಿಯಲ್ಲಿ ನಾವು ಕಾಣಿಸ್ಕೊಳ್ಬೇಕು, ಯಾವಾಗಲೂ ನಾವು ಸುದ್ದಿಯಲ್ಲಿ ಇರಬೇಕು. ದಲಿತರು RSS ಇವರ ಮಧ್ಯೆ ಜಗಳವನ್ನು ತಂದಿಡಬೇಕು, ದಲಿತರನ್ನ ಮತ್ತು ಬ್ಯಾಂಕ್ಗಳಾಗಿ ಬಳಸ್ಕೊಳ್ಬೇಕು, ಹಿಂದೂಗಳನ್ನ ಓಡಿಬೇಕು, ಮುಸಲ್ಮಾನರನ್ನ ಮೆಚ್ಚಿಸಬೇಕು. ಇದು ಪ್ರಿಯಾಂಕ ಖರ್ಗೆ ಸೇರಿದ ಹಾಗೆ ಎಲ್ಲಾ ಕಾಂಗ್ರೆಸ್ ನಾಯಕರನ್ನ ಕಾಂಗ್ರೆಸ್ಸಿಗರನ್ನ ಸಂಘ ಪರಿವಾರವನ್ನ ಅಥವಾ RSS ಅನ್ನ ಇವತ್ತು ಹೇಟ್ ಮಾಡೋ ಹಂತಕ್ಕೆ ತಂದು ನಿಲ್ಲಿಸಿದೆ, ನಿಷೇಧ ಮಾಡೋ ಹಂತಕ್ಕೆ ತಂದು ನಿಲ್ಲಿಸಿದೆ. RSS ಅನ್ನ ಬ್ಯಾನ್ ಮಾಡೇ ಬಿಡ್ತೀವಿ ಅನ್ನುವಂತ ಹಗಲುಗನಸನ್ನ ಕಾಣ್ತಾ ಇದ್ದಾರೆ. ಮಾಡೋದು ಏನು ತಪ್ಪಲ್ಲ, ಆದ್ರೆ ಆಗಲ್ಲ ಅನ್ನುವಂಥದ್ದು ಗೊತ್ತಿರಲಿ ನಿಮಗೆ. ಮಾಡೋ ಕೆಲಸವನ್ನ ಬಿಟ್ಟು RSS ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು ನೀವು ತಿರುಗಾಡ್ತೀರಾ. ಆದರೆ ದೇಶ ಪ್ರೇಮದ ಸಂಘಟನೆಗೆ ಇಂತಹ ಸಂಚುಗಳೇನು ಹೊಸದಲ್ಲ. ಇಂತಹ ಷಡ್ಯಂತರಗಳಿಗೆ ಮಣಿಯುವಂತಹ ಸಂಘಟನೆ ಕೂಡ ಅಲ್ಲ RSS. ಸಂಘ ಪರಿವಾರದ ಪರ ದೇಶ ಭಕ್ತರು ಇದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಸಂಘವನ್ನ ಬೆಂಬಲಿಸುವಂತವರು ಇದ್ದಾರೆ. ಸಂಘವನ್ನ ಕಾಪಾಡೋದಕ್ಕೆ ದೇಶದ ಸಂವಿಧಾನ ಇದೆ, ನ್ಯಾಯಾಲಯಗಳಿವೆ. ಹಾಗಾಗಿ ಯಾವಾಗಲೂ ದ್ವೇಷ ಕುತಂತ್ರದ ವಿರುದ್ಧ RSSನ ದೇಶ ಪ್ರೇಮ ಗೆದ್ದಿರುವಂಥದ್ದು. ಈಗ ಕಾಂಗ್ರೆಸ್ಸಿಗೆ ಅದರಲ್ಲೂ ವಿಶೇಷವಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ನ್ಯಾಯಾಲಯವೇ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಉತ್ತರವನ್ನ ನೀಡಿದೆ. ಇದು RSS ಶಕ್ತಿ ಏನನ್ನುವಂಥದ್ದನ್ನು ತೋರಿಸಿದೆ. ಇದು RSSನ ಗೆಲುವು, ಇದು ದೇಶ ಪ್ರೇಮಿಗಳ ಗೆಲುವು. ಇನ್ನು ಮುಂದೆ ಪ್ರಿಯಾಂಕ ಖರ್ಗೆ ಅವರು ಅದು ಹೇಗೆ ಮುಖ ಎತ್ಕೊಂಡು ತಿರುಗಾಡ್ತಾರೋ ನಾವು ನೋಡೇ ಬಿಡ್ತೇವೆ. ಭಾರತ್ ಮಾತಾ ಕಿ ಜೈ. ನಮಸ್ಕಾರ. Repos Super Offer Repos Bumper Offer ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.